Hey guys, welcome back to the channel The Random Couple. I'm Reema and Elton Inglilla on ಆಫೀಸಲ್ಲಿ ಇದ್ದಾನೆ. ಇವತ್ತು ಫ್ರೈಡೇ ಸೆಪ್ಟೆಂಬರ್ 15th. ಈ ವಿಡಿಯೋ ಯಾರೆಲ್ಲ ಇಂಜಿನಿಯರ್ಸ್ ನೋಡ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ಹ್ಯಾಪಿ ಇಂಜಿನಿಯರ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಾನು ಇವಾಗ ತಾನೇ ಝೆಪ್ಟೋದಿಂದ ಕೆಲವು ಐಟಮ್ಸ್ನ ಆರ್ಡರ್ ಮಾಡಿದೆ. ಸೊ ಇವತ್ತು ನಾನು ಅಂದ್ಕೊಂಡೆ ಸ್ವಲ್ಪ ಸ್ಪೆಷಲ್ ಕುಕಿಂಗ್ ಮಾಡೋಣ ಸುಮ್ಮನೆ ಹಾಗೆ ಟೈಮ್ ಪಾಸ್ಗೆ ಅಂತ. ಸೊ ಹರ್ಬ್ ರೈಸ್ ಮತ್ತೆ ಕ್ರೀಮಿ ಮಶ್ರೂಮ್ ಮಾಡ್ತಾ ಇದ್ದೀನಿ, ಜೊತೆಗೆ ಚಿಕನ್ ಬ್ರೆಸ್ಟ್ ಫ್ರೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದು ಮತ್ತೆ ಮ್ಯಾರಿನೇಟ್ ಮಾಡ್ತೀನಿ. ಸೊ ಟೈಮ್ ಇದೆ ಅದಕ್ಕೆ. ಇವಾಗ ಸದ್ಯಕ್ಕೆ ಮಾಡ್ತಾ ಇರೋದು ನಾನು ಕ್ರೀಮಿ ಮಶ್ರೂಮ್. ಯು ಕ್ಯಾನ್ ಕಾಲ್ ಇಟ್ ಬಟರ್ಗಾರ್ಲಿಕ್ ಮಶ್ರೂಮ್ ಆಲ್ಸೋ ಅಲ್ವಾ? ಓಕೆ ಫೈನ್. ಸೊ ಯಾ ಕ್ರೀಮಿ ಮಶ್ರೂಮ್ ಮತ್ತೆ ಸೊ ನಾನು ಕ್ರೀಮು ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಚಿಕನ್ ಬ್ರೆಸ್ಟ್ ಆಮೇಲೆ ಹರ್ಬ್ ರೈಸ್ ಮಾಡೋಕ್ಕೆ ನನ್ನ ಹತ್ರ ಎಲ್ಲ ಐಟಮ್ಸ್ ಇದೆ. ಸೊ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಓಕೆ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇರ್ ಟೈ ಮಾಡಬೇಕು. ಲಾಂಗ್ ಹೇರ್ ಇದ್ರೆ ಇದೇ ಕಷ್ಟ. ಸೊ ಎಸ್, ಹೇರ್ ಟೈ ಮಾಡೋಣ. ಆಮೇಲೆ ಫಸ್ಟ್ ಮಶ್ರೂಮ್ನ ಚಾಪ್ ಮಾಡಬೇಕು. ಓಕೆ ಅಲ್ವಾ ಈ ಹೇರ್ ಸ್ಟೈಲ್? ಓಕೆ, ಮಶ್ರೂಮ್ನ ಫಸ್ಟ್ ಚಾಪ್ ಮಾಡೋಣ ಆ್ಯಂಡ್ ಸ್ವಲ್ಪ ಆನಿಯನ್ ಬೇಕು. ಆನಿಯನ್ ಇದೆ ಅನಿಸುತ್ತೆ, ನೋಡೋಣ. ರೆಸಿಪಿ ಆ್ಯಕ್ಚುಲಿ ತುಂಬಾ ಸಿಂಪಲ್. ನಾನು ಬೇರೆಯವರ ಯೂಟ್ಯೂಬ್ ಚಾನಲ್ ನೋಡಿನೇ ಫಾಲೋ ಮಾಡೋದು. ಓಕೆ, ಒಂದು ಪ್ಯಾನ್ಗೆ ಬಟರ್ ಹಾಕಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಬಟರ್ ಹಾಕಿ ಅದಾದ ನಂತರ ಆನಿಯನ್ನನ್ನು ಮಿಕ್ಸ್ ಮಾಡಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಆನಿಯನ್ ತಗೊಂಡು ಅದನ್ನು ಸ್ಮಾಲ್ ಆಗಿ ಕಟ್ ಮಾಡಿದ್ದೇನೆ. ಸೊ ಇದಾದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಬೇಕು. ಅದಾದ ನಂತರ ಮಶ್ರೂಮ್ ಹಾಕಿ ಅದಕ್ಕೆ. ಸೊ ನಾನು ಆ್ಯಕ್ಚುಲಿ ಝೆಪ್ಟೋದಿಂದ ಯಾವತ್ತೂ ಆರ್ಡರ್ ಮಾಡೋದು. ಹೊರಗಡೆ ಮಶ್ರೂಮು 68 ರುಪೀಸಿಗಿರುತ್ತೆ, ಬಟ್ ಝೆಪ್ಟೋ ಅಥವಾ ಬ್ಲಿಂಕಿಟಲ್ಲಿ 53 ರುಪೀಸಿಗೆ ಸಿಗುತ್ತೆ. ಸೊ ಆನ್ಲೈನ್ ಆರ್ಡರ್ ಮಾಡೋದು ಇಟ್ಸ್ ನಾಟ್ ಬ್ಯಾಡ್, ಆಯಿತಾ? ಓಕೆ ಫೈನ್. ಸೊ ಇದಕ್ಕೆ ಬಟರ್ ಸ್ವಲ್ಪ ಹಾಕಿ ಅದಾದ ನಂತರ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಹೀಗೆ ಬಾಯ್ಲ್ ಆಗೋಕ್ಕೆ ಬಿಡಬೇಕು, ಆಯಿತಾ? ಅದಾದ ನಂತರ ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಬೌಲಲ್ಲಿ ಉಳಿದಿರೋ ಕ್ರೀಮ್ಗೆ ಸ್ವಲ್ಪ ವಾಟರ್ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಆ್ಯಡ್ ಮಾಡಿ, ಆಯಿತಾ? ಸೊ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಹಾಕಬೇಕಾದದ್ದು ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ. ಸೊ ನಿಮ್ಮ ಹತ್ರ ಮನೆಯಲ್ಲಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಇದ್ದರೆ ಒಳ್ಳೆಯದು. ಇಲ್ಲ ಅಂದರೆ ನೀವು ಸಾಲ್ಟ್, ಪೆಪ್ಪರ್ ಹೀಗೆ ರೆಡ್ ಚಿಲ್ಲಿ ಪೌಡರೆಲ್ಲ ಮಿಕ್ಸ್ ಮಾಡಿ ಮಾಡ್ಬೋದು. ಸೊ ನಮ್ಮ ಮನೆಯಲ್ಲಿ ಇದೆರಡೂ ಇದ್ದ ಕಾರಣ ನನಗೆ ಈಸಿ ಆಗುತ್ತೆ ಎಲ್ಲ ಐಟಮ್ಸ್ ಮಾಡೋಕ್ಕೆ. ಆಯಿತು, ನಮ್ಮ ಕ್ರೀಮಿ ಮಶ್ರೂಮ್ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ನಾವಿನ್ನು ಹರ್ಬ್ ರೈಸ್ ರೆಡಿ ಮಾಡೋಣ. ಓಕೆ, ಒಂದು ಪಾತ್ರೆಯಲ್ಲಿ ಬಟರ್ ಹಾಕಿ, ಆಯಿತಾ? ಬಟರ್ ಹಾಕಿದ ಮೇಲೆ ಅದು ಬರ್ನ್ ಆಗಬಾರ್ದಲ್ಲ, ಸ್ವಲ್ಪ ಆಯಿಲ್ ಹಾಕಿಡಿ. ಅದಾದ ನಂತರ ಅದಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಹಾಕಿ ಅದಕ್ಕೆ ರೈಸ್ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಯಿತಾ? ರೈಸನ್ನು ಆಲ್ರೆಡಿ ನೀವು ಕುಕ್ಕರಲ್ಲಿ ಹಾಕಿ ಬೇಯಿಸಿರ್ತೀರ. ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಬೋದು. ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ. ಕೆಲವರು ಸಾಲ್ಟ್ ಕೂಡ ಹಾಕ್ತಾರೆ, ಬಟ್ ಆರಿಗ್ಯಾನೋ ಅಲ್ಲಿ ಇರುತ್ತೆ ಅಲ್ಲ, ಸೊ ಅದಕ್ಕೋಸ್ಕರ ನೆಸಸರಿ ಇಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಇದು ತುಂಬ ಸಿಂಪಲ್ ಹರ್ಬ್ ರೈಸ್. ಎಸ್, ನಮ್ಮ ಕ್ರೀಮಿ ಮಶ್ರೂಮ್ ಕೂಡ ರೆಡಿ ಆಯಿತು, ಹರ್ಬ್ ರೈಸ್ ಕೂಡ ರೆಡಿ ಆಯಿತು. ಓಕೆ, ನನ್ನ ಹರ್ಬ್ ರೈಸ್ ಮತ್ತು ಏನಿದು ಕ್ರೀಮಿ ಮಶ್ರೂಮ್ ರೆಡಿ ಆಯಿತು. ಇವಾಗ ತಿನ್ನಲ್ಲ, ಮತ್ತೆ ಹೊರಗಡೆ ಹೋಗಿ ಶಾಪಿಗೆ ಹೋಗಿ ಮನೆಗೆ ಬಂದ ನಂತರ ತಿಂತೀನಿ. ಆ್ಯಂಡ್ ನೋಡ್ತೀನಿ ಎಲ್ಟನ್ ಟೇಸ್ಟ್ ಮಾಡಿ ಅವ್ನು ಏನು ಹೇಳ್ತಾನೆ ಅಂತ. ಆವಾಗ ವಿಡಿಯೋ ಮಾಡೋಕ್ಕೆ ನೆನಪಿದ್ರೆ ಓಕೆ, ನನಗೆ ಗೊತ್ತಿಲ್ಲ. ಓಕೆ, ಎನಿವೇಸ್ ತುಂಬ ಈಸಿ ಅನಿಸುತ್ತೆ ಅಲ್ವಾ? ನಾನು ಎಷ್ಟೋ ಐಟಮ್ಸ್ ಆಡೇ ಮಾಡಲ್ಲ, ಅಂದರೆ ಪೆಪ್ಪರ್ ಇರಲಿಲ್ಲ, ಅದು ಹಾಕಿಲ್ಲ. ಸೊ ಇಟ್ಸ್ ಓಕೆ ಫೈನ್. ಅರ್ಜೆಂಟಲ್ಲಿ ಏನಾದರೂ ಒಂದು. ಓಕೆ ದೆನ್, ಇವಾಗ ಹೊರಡಬೇಕು, ಹೋಗಬೇಕು. ಚಲೋ ಲೆಟ್ಸ್ ಗೋ. ಟಡಾ! ಸೊ ನಾವು ಮನೆಗೆ ಬಂದುಬಿಟ್ಟು ಇವಾಗ 2 ಪ್ಲೇಟಲ್ಲಿ ಸರ್ವ್ ಮಾಡಿಬಿಟ್ಟು ಇನ್ನೇನು ತಿನ್ನಬೇಕು. ನೋಡೋಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ. ಓಕೆ, ನನ್ನ ಹರ್ಬ್ ರೈಸ್ ಮತ್ತು ಮಶ್ರೂಮ್ ಕ್ರೀಮಿ ಮಶ್ರೂಮ್ ನಾನು ಇವಾಗ ಎಲ್ಟನಿಗೆ ಕೊಟ್ಟಿದ್ದೇನೆ. ಶೇಮ್ ಎಲ್ಟನ್. So my wife has cooked this beautiful dish. I'll just have a spoon of it. Okay. This is natak. My God. This is natak. It's creamy. It's flavorful. Abo. You put chili flakes into it. Abo. The mushroom is cooked so good. It's good, dude. Thank you. For your time, for your effort.
Thank you for giving me such a good dish. ಥ್ಯಾಂಕ್ ಯು ಸೋ ಮಚ್ ಅಬ್ಬೋ ಸಿ It's ಯಾರಿಗಾದ್ರೂ good. You guys should try this. ಯಾರಿಗಾದ್ರೂ ಈ ತರ Ask her recipe in the ಹಸ್ಬೆಂಡ್ ಬೇಕಾ, ಈ ತರ ಪ್ರೈಸ್ ಮಾಡುವಂತ ಹಸ್ಬೆಂಡ್ ಬೇಕಾ, ನಾನು ಒಂದಿನಕ್ಕೆ ಕೊಡ್ತೇನೆ ನಿಮಗೆ. ಓಕೆ ಫೈನ್. I know this is thoda sa salty, but not that bad, alva. First time I'm trying. It is. So I think last time also you cooked this. Okay. It was good. It was perfect. I think you had it like a teaspoon of salt extra. But it's manageable. Yeah, because each time I added pink salt, no, so ಗೊತ್ತಾಗಿಲ್ಲ ಏನು ಅಂತ. Correct. Okay, fine. ಥೋड़ा सा salty ಆಗಿದೆ, that's all. But you can eat, I think. Yeah, it's manageable. Yeah, manageable. Anyways, thank you so much for watching this video. Don't forget to share, like, comment, subscribe, share. I don't know, ನೀವು ಮಾಡ್ತೀರೇನೋ ಅಂತ because. Hey, you should tell. Not ಮಾತ್ರ ಇಲ್ವೋ. Oh god. Okay, anyways, thank you so much for watching this video. Don't forget to share, like, comment, subscribe and try the recipe. I know ನಾನೆಲ್ಲ ಆಡ್ ಮಾಡಿಲ್ಲ, ನನ್ನ ಹತ್ರ ಮನೇಲಿ ಏನಿತ್ತು ಅದನ್ನ ಮಾತ್ರ ಆಡ್ ಮಾಡಿದೆ. But it's good. It's an easy recipe. Yeah, easy recipe. Yeah. You don't have to struggle for it. ನೀವೇನಾದ್ರೂ ಆರ್ಡರ್ ಮಾಡ್ಬೇಕಾಗಿಲ್ಲ, ಜಾಸ್ತಿ ಏನೋ ಆರ್ಡರ್ ಮಾಡ್ಬೇಕಾಗಿಲ್ಲ, ಸಿಂಪಲ್ ಮನೇಲಿ ಇದ್ದದ್ರಲ್ಲೇ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡಿ. ಹಸ್ಬೆಂಡ್ಗೆ ಅವ್ರು ತಿಂತಾರೆ ಪಾಪ. ಓಕೆ, ಹೌದೌದು. ಓಕೆ, ಚಲೋ ದೆನ್ ಬಾಯ್ ಬಾಯ್. ಸೇ ಬಾಯ್. Bye.